ಹಾಯ್ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ತಿಳಿಸುತ್ತೇನೆ. ಆ ಅಪ್ಡೇಟ್ ಏನಪ್ಪ ಅಂತಂದರೆ, ಕರ್ನಾಟಕ ಸರ್ಕಾರ ಕಳೆದ ವರ್ಷ ಏನು ಒಂದು 5 ಗ್ಯಾರಂಟಿಗಳು ಜಾರಿಗೊಳಿಸಿದ್ದಾರಲ್ಲ, ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಯಾವುದಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಏನಂತಂದರೆ, ಪ್ರತಿಯೊಬ್ಬ ಮನೆ ಯಜಮಾನಿಗೆ 2,000 ರೂಪಾಯಿ ಅಂತೆ ಪ್ರತಿ ತಿಂಗಳು ಅವರ ಖಾತೆಗೆ ಹಣವನ್ನು ಜಮಾ ಮಾಡುವುದು. ಆದರೆ ಇದಕ್ಕೊಂದಿಷ್ಟು ಕಂಡೀಷನ್ ಇದ್ದವು. ಆ ಕಂಡೀಷನ್ ಏನಿದ್ದು, ಅದರಲ್ಲಿ ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ಯಾರು ಟ್ಯಾಕ್ಸ್ ಕಟ್ತಾರಲ್ಲ, ಆದಾಯ ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾರಲ್ಲ, ಅಂಥವ್ರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅವರಿಗೆ 2,000 ರೂಪಾಯಿ ಸಿಗ್ತಿರಲಿಲ್ಲ. ಆದರೂ ಅವರು ಸಹ ಅರ್ಜಿ ಹಾಕಿ 2,000 ರೂಪಾಯಿ ಪಡ್ಕೊಳ್ತಾ ಇದ್ದರು. ಹೀಗಾಗಿ ಅಂಥವರನ್ನು ಕೆಲವೊಂದಿಷ್ಟು ಮಂದಿ ಎಷ್ಟಂದ್ರೆ 1.78 ಲಕ್ಷ ಮಹಿಳೆಯರು ಈ ಥರ ಅರ್ಜಿ ಹಾಕಿ 2,000 ರೂಪಾಯಿ ಪಡ್ಕೊಳ್ತಿದ್ದರು. ಅವರು ಇನ್ನು ಸಿಕ್ಕಿ ಬಿದ್ದಿದ್ದಾರೆ. ಹೀಗಾಗಿ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಅಂತ ಅವರಿಗೆ ದೊರೆಯೋದಿಲ್ಲ. ಬಾಕಿ ಏನಿದೆಯಲ್ಲ ಬೇರೆದವರಿಗೆ, ಅವರಿಗೆ 2,000 ರೂಪಾಯಿ ಪ್ರತಿ ತಿಂಗಳಂತೆ ಸಿಗುತ್ತೆ. ಇಷ್ಟೇ ಏನಪ್ಪ ಅಂತಂದರೆ, ಇದರಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರಲ್ಲ, ಅವರಿಗೆ 2,000 ರೂಪಾಯಿ ಇನ್ನು ಮುಂದೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ ಇನ್ನು ಮುಂದೆ 2,000 ರೂಪಾಯಿ ಸಿಗೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೂ ಅವರು ಸರ್ಕಾರದ ಏನು ಮಹತ್ವಾಕಾಂಕ್ಷೆ ಯೋಜನೆ ಇದೆಯಲ್ಲ ಗೃಹಲಕ್ಷ್ಮಿ, ಇದು ಮಾಡಿರೋದು ಯಾರಿಗೆಪ್ಪ ಅಂತಂದರೆ ಬಡವರಿಗೆ ಮಾಡಿರೋದು. ಆದರೆ ಟ್ಯಾಕ್ಸ್ ಕಟ್ಟೋರು, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಸಹ ಅರ್ಜಿ ಸಲ್ಲಿಸಿ 2,000 ರೂಪಾಯಿ ಪಡ್ಕೊಳ್ತಾ ಇದ್ದರು. ಅಂಥವ್ರಿಗೆ ಇನ್ನು ಮುಂದೆ ಈ 2,000 ರೂಪಾಯಿ ಸಿಗೋದಿಲ್ಲ. ಎಷ್ಟು ಇದ್ದಾರೆ ಅಂತಂದರೆ 1.78 ಲಕ್ಷ ಮಹಿಳೆಯರಿಗೆ ಹಣ ಪಾವತಿಗೆ ತಡೆ ಹಾಕಲಾಗಿದೆ ಅಂತ ಸರ್ಕಾರದವರು ತಿಳಿಸಿದ್ದಾರೆ. ನೀವು ನೋಡ್ಬೋದು, ರಾಜ್ಯದಲ್ಲಿ ಆದಾಯ ತೆರಿಗೆ ಪಾವತಿದಾರರಾಗಿರುವ ಕಾರಣಕ್ಕಾಗಿ 1.78 ಲಕ್ಷ ಗೃಹಿಣಿಯರಿಗೆ ಯೋಜನೆ ಹಣ ಪಾವತಿಗೆ ತಡೆ ಹಾಕಲಾಗಿದೆ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರಲ್ಲ, ಅವರಿಗೆ ಹಣ ಈ ಗೃಹಲಕ್ಷ್ಮಿ ಯೋಜನೆ ಅವರಿಗೆ ಸಿಗೋದಿಲ್ಲ. ಹೀಗಾಗಿ ಅವರ ಗೃಹಲಕ್ಷ್ಮಿ ಯೋಜನೆ ಅಡಿಯಿಂದ ಹೊರಗಿಡಲು ಪ್ಲ್ಯಾನ್ ಹಾಕಿದ್ದಾರೆ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಈ 1.78 ಲಕ್ಷ ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ದೊರೆಯುವುದಿಲ್ಲ. ಮತ್ತು ಬೇರೆದವರಿಗೆಲ್ಲ ಹಣ ಸಿಗುತ್ತೆ. ಅಷ್ಟೇ, ಇದೇ ಒಂದು ಬಿಗ್ ಅಪ್ಡೇಟ್ ತಿಳಿಸಲು ಇದೊಂದು ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ದೊರೆಯುತ್ತೆ. ಹಾಗೆ ಧನ್ಯವಾದಗಳು.